Hello students, welcome to all. Today let us study the tenses. Tenses are one of the parts of the grammar. So there are three types in the tenses. First one is present tense, second one is past tense, and third one is future tense. So now let us study the first one, that is present tense. When we use the present tense, ನಾವು ಯಾವಾಗ ಒಂದು ಪ್ರೆಸೆಂಟ್ ಟೆನ್ಸನ್ನು ಯೂಸ್ ಮಾಡ್ತೀವಿ ಅಂತಂದರೆ, ಈಗ ಸದ್ಯದಲ್ಲಿ ಆ ಒಂದು ಕೆಲಸ ನಡೀತಾ ಇರುತ್ತದೆ, ಆ ಟೈಮಲ್ಲಿ ನಾವು ಪ್ರೆಸೆಂಟ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಅಂತಂದರೆ ಇದಕ್ಕೆ ಕನ್ನಡದಲ್ಲಿ ವರ್ತಮಾನ ಕಾಲವೆಂದು, ಮತ್ತು ಪಾಸ್ಟ್ ಟೆನ್ಸ್ಗೆ ಭೂತಕಾಲವೆಂದು, ಮತ್ತು ಫ್ಯೂಚರ್ ಟೆನ್ಸ್ಗೆ ಭವಿಷ್ಯತ್ ಕಾಲವೆಂದು ಕರೆಯುತ್ತೇವೆ. ಅದೇ ರೀತಿಯಾಗಿ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಮತ್ತೆ 4 ವಿಧಗಳನ್ನು ನಾವು ನೋಡುತ್ತೇವೆ. ಅವು ಯಾವ ಅಂತಂದರೆ, ಫಸ್ಟ್ ಒನ್ ಈಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಕಂಟಿನ್ಯೂಯಸ್ ಟೆನ್ಸ್, present continuous tense, and third one is present perfect tense, and last one is present perfect continuous tense. So now let us study the first one, that is simple present. Now let us study about the simple present tense. This tense we use for a habitual action. Habitual action ಅಂತಂದರೆ ಹವ್ಯಾಸದಲ್ಲಿ. ನೆಕ್ಸ್ಟ್ ಫಾರ್ ಯೂನಿವರ್ಸಲ್ ಟ್ರೂತ್ಸ್ ಅಂತಂದರೆ ಸಾರ್ವತ್ರಿಕ ಸತ್ಯಗಳು. ಯಾವೆಲ್ಲ ಸಾರ್ವತ್ರಿಕ ಸತ್ಯಗಳು ಇರ್ತಾವಲ್ಲ ಅವಕ್ಕೆ ನಾವು ಈ ಟೆನ್ಸನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಸನ್ ರೈಸಸ್ ಇನ್ ದ ಈಸ್ಟ್. ಸನ್ ರೈಸಸ್ ಇನ್ ದ ಈಸ್ಟ್ ಅಂತಂದರೆ ಸೂರ್ಯ ಪೂರ್ವದಲ್ಲಿ ಉದಯಿಸ್ತಾನೆ. ಇದು ಯಾವಾಗಲೂ ಒಂದು ಸಾರ್ವತ್ರಿಕ ಸತ್ಯವಾಗಿರುತ್ತೆ. ಅದಕ್ಕಾಗಿ ನಾವು ಈ ಟೆನ್ಸನ್ನು ಯೂಸ್ ಮಾಡ್ತೀವಿ. ಅದಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಆಮೇಲೆ ಯಾರಿಗಾದರೂ ಒಂದು ಹ್ಯಾಬಿಟ್ ಇರುತ್ತೆ, ಫಾರ್ ಎಕ್ಸಾಂಪಲ್ ಅವನು ದಿನ ತಿನ್ನುತ್ತಾನೆ, ದಿನ ಹೋಗುತ್ತಾನೆ, ಈ ಥರ ಹೇಳೋದಕ್ಕೆ ನಾವು ಹೀ ಗೋಸ್ ಎವ್ರಿ ಡೇ, ಹೀ ಡಸ್ ಎವ್ರಿ ಡೇ, ಈ ಥರ ನಾವು ಯೂಸನ್ನು ಮಾಡ್ತೀವಿ. ಇದರಲ್ಲಿ ನಾವು ಒಂದು ಗಮನಿಸಬೇಕಾದ ಅಂಶ ಏನಂತಂದರೆ, ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಎಸ್ ಮತ್ತು ಇ ಎಸ್ ಎಂಬ ಸಫಿಕ್ಸನ್ನು ಯೂಸ್ ಮಾಡ್ತೀವಿ ಯಾವಾಗಲೂ. ಅಂದರೆ ವರ್ಬ್ ಪ್ಲಸ್ ಎಸ್, ವರ್ಬ್ ಪ್ಲಸ್ ಇ ಎಸ್ ಅನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಡೂ ಅಂತ ತಗೊಂಡ್ರೆ ಅದಕ್ಕೆ ನಾವು ಏನನ್ನು ಯೂಸ್ ಮಾಡ್ತೀವಿ, ಇ ಎಸ್ ಅಂತಂದರೆ ಡೂ ಪ್ಲಸ್ ಇ ಎಸ್, ಡಸ್, ಈ ಥರ ಮಾಡ್ತೀವಿ. ನಾವು let us take another example, that is send. ಈ ಸೆಂಡ್ಗೆ ನಾವು ಈ ಎಸ್ ಅನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, SEND, ಎಸ್. ಹಾಗಾದರೆ ನಾವೀಗ ಕೆಲವೊಂದಷ್ಟು ಎಕ್ಸಾಂಪಲ್ಸನ್ನು ನೋಡೋಣ. ಎಕ್ಸಾಂಪಲ್ಸ್ ಅಂದರೆ ಉದಾಹರಣೆಗಳನ್ನು ನಾವು ನೋಡೋಣ. ನಾವು ಒಂದು ಉದಾಹರಣೆ ತಗೋಬೇಕಂದ್ರೆ, ಫಾರ್ ಎಕ್ಸಾಂಪಲ್, ಸಾಗರ್ ಗೋಸ್ ಟು ಟೆಂಪಲ್ ಎವ್ರಿ ಡೇ. ಇಲ್ಲಿ ಸಾಗರ್ ಗೋಸ್ ಟು ಟೆಂಪಲ್ ಎವ್ರಿ ಡೇ ಅಂತಂದ್ರೆ ಇದು ಒಂದು ಹ್ಯಾಬಿಚುವಲ್ ಆ್ಯಕ್ಷನ್. ಅಂದರೆ ಅವನು ದಿನಾಲೂ ಏನು ಮಾಡ್ತಾನೆ, ಸಾಗರ್ ಅನ್ನೋನು ದಿನಾಲೂ ಟೆಂಪಲ್ಗೆ ಹೋಗ್ತಾನೆ ಅನ್ನೋದು ಇದೊಂದು ಹ್ಯಾಬಿಚುವಲ್ ಆ್ಯಕ್ಷನ್. ದಿನಾಲೂ ಹೋಗ್ತಾನೆ ಅನ್ನೋದಕ್ಕೆ ನಾವು ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅನದರ್ ಒನ್, ಬಸವರಾಜ್ ಸೆಂಡ್ಸ್ ಅಥವಾ ಸೆಲ್ಸ್ ಗೂಡ್ಸ್. ಇದು ಕೂಡ ಏನು ಬರುತ್ತೆ, ಈ ಎಸ್ ಅನ್ನು ಯೂಸ್ ಮಾಡ್ತೀವಿ. ಇವು ಎರಡು ಏನಪ್ಪ ಅಂತಂದರೆ ಒಂದು ಹ್ಯಾಬಿಚುವಲ್ ಆ್ಯಕ್ಷನ್. ಸಾಗರ್ ಮತ್ತು ಬಸವರಾಜ್ ಏನು ಮಾಡ್ತಾರೆ, ಅವರು ಆ ಕೆಲಸಗಳನ್ನು ದಿನಾಲೂ ಮಾಡ್ತಾರೆ ಅಂತ ಅರ್ಥ. ನಾವು ಇನ್ನೂ ಸ್ವಲ್ಪ ಎಕ್ಸಾಂಪಲ್ಸ್ ತೊಗೋಬೇಕಂತಂದರೆ, ಫಾರ್ ಎಕ್ಸಾಂಪಲ್,
ನಾವು ಯೂನಿವರ್ಸಲ್ ಟ್ರೂತ್ಗೆ ಎಕ್ಸಾಂಪಲ್ ತೊಗೊಂಡ್ರೆ ಸಾರ್ವತ್ರಿಕ ಸತ್ಯಗಳು, ಅದು ಯಾವತ್ತಲೂ ಜಗತ್ತಲ್ಲಿ ಸಾರ್ವತ್ರಿಕ ಸತ್ಯಗಳಾಗಿರ್ತವೆ. ಅಂಥ ಎಕ್ಸಾಂಪಲ್ಸನ್ನು ನಾವು ಸಿಂಪಲ್ ಪ್ರೆಸೆಂಟಲ್ಲಿ ಹೇಳಬೇಕು. ಫಾರ್ ಎಕ್ಸಾಂಪಲ್ ಮೂನ್ ಏನು ಮಾಡ್ತಾನೆ? ಮೂನ್ ಶೈನ್ಸ್ ಅಂದರೆ ಹೊಳಿತಾನೆ. ಮೂನ್ ಶೈನ್ಸ್ ಇನ್ ನೈಟ್. ಮೂನ್ ಶೈನ್ಸ್ ಇನ್ ನೈಟ್. ಅದೇ ರೀತಿಯಾಗಿ ಸನ್ ರೈಸಸ್ ಇನ್ ದ ಈಸ್ಟ್. ಇವೆಲ್ಲ ಏನಪ್ಪ ಅಂತಂದರೆ ಪ್ರೆಸೆಂಟ್ ಟೆನ್ಸ್ಗೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಉದಾಹರಣೆಗಳು. ಇನ್ನೊಂದು ಗಮನಿಸಬೇಕಾದ ಅಂಶ ಏನಂತಂದರೆ, ನಾವು ನೌನ್ಸ್ ಅಂತಂದರೆ ನಾಮಪದಗಳು ಒಂದು ವೇಳೆ ಬಹುವಚನದಲ್ಲಿದ್ದರೆ, ಫಾರ್ ಎಕ್ಸಾಂಪಲ್ ಮೂನ್ಸ್ ಅದಲ್ಲ. ನೆಕ್ಸ್ಟ್ ಈಗ ಬಾಯ್ಸ್ ಅಂತ ತಗೊಂಡ್ರೆ ಇದು ಬಹುವಚನ ಆಗುತ್ತೆ, ಅಂದರೆ ಪ್ಲೂರಲ್ ಆಗುತ್ತೆ. ಇಲ್ಲಿ ಡೂ ಅಂತಲೇ ನಾವು ಯೂಸ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ನಾವು ಸಿಂಗ್ಯುಲರ್ ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ಬಾಯ್ ಅಂತ ತೊಗೊಂಡ್ರೆ ಅದು ನಮಗೆ ಡಸ್ ಅಂತ ಬರುತ್ತೆ. ಇಲ್ಲಿ ಪ್ಲೂರಲ್ ಇದ್ದಾಗ ಯಾವತ್ತು ES ಅನ್ನೋದು ಹಚ್ಚಬಾರ್ದು. ಲೆಟ್ ಅಸ್ ಸ್ಟಡಿ ದ ಸೆಕೆಂಡ್ ಒನ್, ದಟ್ ಈಸ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಅಂತಂದರೆ ವರ್ತಮಾನ ಕಾಲ, ಅಂದರೆ ಸದ್ಯದಲ್ಲಿ ಕೆಲಸ ನಡೆಯುತ್ತಿರುತ್ತೆ, ಆ ಒಂದು ಟೆನ್ಸನ್ನು ನಾವು ಇವಾಗ ನೋಡೋಣ. ಈ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ನಾವು ಒಂದು ಟರ್ಮ್ಸನ್ನು ಯೂಸ್ ಮಾಡ್ತೀವಿ. ಒಂದು ಆ್ಯಮ್, ಇನ್ನೊಂದು ಆರ್, ಇನ್ನೊಂದು ಈಸ್. ನೆಕ್ಸ್ಟ್ ಇದಕ್ಕೆ ವರ್ಬ್ ಮುಂದೆ ING ಫಾರ್ಮ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಒಂದು ಎಕ್ಸಾಂಪಲ್ ಗೋ ಅಂತ ತಗೊಂಡ್ರೆ ಅದ್ರ ಮುಂದೆ ING ಫಾರ್ಮ್ ಅಂತ ಹಚ್ಚಿ ಅದೇ ಗೋಯಿಂಗ್ ಅಂತ ಆಗುತ್ತೆ. ನಾವೊಂದು ಎಕ್ಸಾಂಪಲ್ಸನ್ನು ತಗೊಂಡ್ರೆ ರಾಮ್ ಈಸ್ ಗೋ ಪ್ಲಸ್ ING, ಗೋಯಿಂಗ್ ಟು ಸ್ಕೂಲ್. ಇಲ್ಲಿ ಏನು ಬಂದಿದೆ? ವರ್ಬ್ ಮುಂದೆ ING ಫಾರ್ಮ್ ಬಂದಿದೆ. ಈ ಥರ ಬಂದರೆ ಇದು ಈಗ ಸದ್ಯ ಕೆಲಸ ನಡೀತಾ ಇರುತ್ತೆ. ಆ ರಾಮ್ ಅನ್ನೋನು ಏನು ಮಾಡ್ತಿದ್ದಾನೆ? ಈಗ ಸದ್ಯ ಹೋಗ್ತಾ ಇದ್ದಾನೆ ಅಂತ ಅರ್ಥ. ನಾವು ಇನ್ನೊಂದು ಎಕ್ಸಾಂಪಲ್ ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ಸೀತಾ ಈಸ್ ಡೂಯಿಂಗ್ ವರ್ಕ್. ಹೌದಾ? ಇಲ್ಲಿ ನಾವು ಡೂ ಪ್ಲಸ್ ING ತೊಗೊಂಡಿವಿ. ಅಂದರೆ ಸೀತಾ ಏನು ಮಾಡ್ತಿದ್ದಾಳೆ? ಈಗ ಸದ್ಯದಲ್ಲಿ ಅವಳು ಕೆಲಸವನ್ನು ಮಾಡ್ತಾ ಇದ್ದಾಳೆ. ಈ ರೀತಿಯಾಗಿ ನಾವು ಈ ಕಂಟಿನ್ಯೂಯಸ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಅದೇ ರೀತಿಯಾಗಿ ಈ ಆ್ಯಮನ್ನು ಯಾವಾಗ ಬಳಸ್ತೀವಿ? ಯಾವುದ್ರ ಮುಂದೆ ಬಳಸಬೇಕು ಅಂತಂದರೆ ಐ ಮುಂದೆ ಮಾತ್ರ ಈ ಆ್ಯಮನ್ನು ಬಳಸಬೇಕು. ಬೇರೆ ಯಾವುದ್ರ ಮುಂದೂ ಆ್ಯಮ್ ಅಂತ ಬಳಸಬಾರ್ದು. ಅದೇ ರೀತಿಯಾಗಿ ವಿ ಅಂದರೆ ನಾವು ಅಂತ ತೊಗೊಂಡ್ರೆ ಅಲ್ಲಿ ಆರ್ ಅಂತ ಬರಬೇಕು. ARE ಆರ್ ಅಂತ ಬರಬೇಕು. ಇಲ್ಲಿ ಆ್ಯಮ್ ಮತ್ತು ಇನ್ನಿತರ ಯಾವುದೇ ಒಂದು ಟರ್ಮ್ಸನ್ನ ನಾವು ಇಲ್ಲಿ ಯೂಸ್ ಮಾಡಬಾರ್ದು. ವಿ ಆರ್ ಡೂಯಿಂಗ್. ಹೌದಾ? ವಿ ಮುಂದೆ ಯಾವಾಗಲೂ ಆರ್ ಪ್ರತ್ಯಯ ಬರುತ್ತೆ. ನೆಕ್ಸ್ಟ್ ಯು ಮತ್ತು ಇದು ಸಿಂಗ್ಯುಲರ್, ನೀನು. ಇದು ಏನಾಗುತ್ತೆ? ನೀವು. ಇದು ಫ್ಲೂರಲ್. ಹೌದಾ? ಈಗ ಸಿಂಗ್ಯುಲರ್ ಇದ್ದರೂ ಅದೇ ರೀತಿಯಾಗಿ ಪ್ಲೂರಲ್ ಇದ್ದರೂ ಕೂಡ ನಾವು ಆರನ್ನು ಬಳಸ್ತೀವಿ. ಯಾವಾಗಲೂ ಯು ಮುಂದೆ ಆರು. ನೀನು ಮಾಡುತ್ತಿದ್ದೀಯ, ನೀವು ಮಾಡುತ್ತಿದ್ದೀರಿ, ಎರಡಕ್ಕೂ ಕೂಡ ಸೇಮ್ ನಾವು ಆರನ್ನು ಬಳಸಬೇಕು. ಇದಾದ ಮೇಲೆ ನಾವು ಹಿ, ಶಿ, ಇಟ್ಟನ್ನು ನೋಡೋಣ. ಅಂದರೆ ಅವನು, ಅವಳು, ಅದು ಅಥವಾ ಇದು. ಇದ್ರ ಮುಂದೆ ಈಸ್ ಅನ್ನೋ ಒಂದು ಪ್ರತ್ಯಯ ಬರುತ್ತೆ. ಹಿ ಈಸ್ ಡೂಯಿಂಗ್. ಇದಕ್ಕೆ ನಾವು ಹಿ ಈಸ್ ಡೂಯಿಂಗ್ ಅಂತ ಈ ಥರ ನಾವು ಬರ್ಕೋಬೋದು. ಡೂ ಪ್ಲಸ್ ING ಯೂಸ್ ಮಾಡಬೇಕು. ಅದೇ ರೀತಿಯಾಗಿ ಹಿ ಮುಂದೆ ಈಸನ್ನು ಬಳಸಬೇಕು. ಅದೇ ರೀತಿಯಾಗಿ ಸಿ ಈಸ್ ಗೋಯಿಂಗ್ ಅಂದರೆ ಅವಳು ಹೊರಟಿದ್ದಾಳೆ. ಹೌದಾ? ಸಿ ಮುಂದೆ ಈಸನ್ನು ಯೂಸ್ ಮಾಡಬೇಕು. ಇಟ್ ಈಸ್ ಡೂಯಿಂಗ್ ಅಂದರೆ ಇದು ಮಾಡುತ್ತಿದೆ. ಈ ರೀತಿಯಾಗಿ ಹಿ, ಶಿ, ಇಟ್ ಮುಂದೆ ನಾವು ಯಾವಾಗಲೂ ಒಂದೇ ಈಸನ್ನು ಬಳಸಬೇಕು. ಅದೇ ರೀತಿಯಾಗಿ ದೇ ಅಂದರೆ ಅವರು ಮುಂದೆ ಏನು ಬರುತ್ತೆ? ಆರ್ ಬರುತ್ತೆ. ಯಾವ ರೀತಿಯಾಗಿ ಯು ಮುಂದೆ ಮತ್ತು ಯು ಮುಂದೆ ಯಾವ ರೀತಿ ಆರ್ ಅಂತ ಬಂದಿದೆ, ಇದ್ರ ಮುಂದೆ ಕೂಡ ಏನು ಬರುತ್ತೆ? ಆರ್ ಅಂತ ಬರುತ್ತೆ. ದೇ ಆರ್ ಡೂಯಿಂಗ್, ಅವರು ಮಾಡುತ್ತಿದ್ದಾರೆ. ಅದೇ ರೀತಿಯಾಗಿ ಇನ್ನೂ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ತೊಗೊಂಡ್ರೆ ದೇ ಆರ್ ಸಿಂಗಿಂಗ್ ಅಂತಂದರೆ ಅವರು ಹಾಡುತ್ತಿದ್ದಾರೆ. ದೇ ಆರ್ ಡ್ಯಾನ್ಸಿಂಗ್ ಅಂದರೆ ಅವರು ಕುಣಿಯುತ್ತಿದ್ದಾರೆ. ಈ ರೀತಿಯಾಗಿ ದೇ ಮುಂದೆ ಆರನ್ನು ನಾವು ಯಾವತ್ತೂ ಬಳಸಬೇಕು. ಹೌದಾ? ಆಮೇಲೆ ವರ್ಬ್ ಮುಂದೆ ING ಬಳಸಬೇಕು. ಇಲ್ಲಿ ವರ್ಬ್ ಯಾವುದಾಗುತ್ತೆ? ಸಿಂಗ್ ಆಗುತ್ತೆ. ING ಬಳಸಬೇಕು. ನಾವು ಲೆಟ್ ಅಸ್ ಟೇಕ್ ಅನದರ್ ಎಕ್ಸಾಂಪಲ್. ಸಿಂಗ್. ಐ ಆಮ್ ಸಿಂಗಿಂಗ್.
ನಾನು ಹಾಡುತ್ತಿದ್ದೇನೆ. ಹೌದಾ, ಸಿಂಗ್ ಮುಂದೆ ಐ ಎನ್ ಜಿ ಬಂದಿದೆ. ನೆಕ್ಸ್ಟ್ ವಿ ಆರ್ ಸಿಂಗಿಂಗ್ ಅಂತಂದರೆ ನಾವು ಹಾಡುತ್ತಿದ್ದೇವೆ. ಅದೇ ರೀತಿಯಾಗಿ ಯು ಆರ್ ಸಿಂಗಿಂಗ್, ನೀನು ಹಾಡುತ್ತಿದ್ದೀಯಾ, ಈಗ ನೀನು ಆ ಹಾಡನ್ನು ಹಾಡುತ್ತಿದ್ದೀಯಾ ಅಂತ ಅರ್ಥ. ಆಮೇಲೆ ಯು ಆರ್ ಸಿಂಗಿಂಗ್ ಅಂತಂದರೆ ನೀವು ಹಾಡುತ್ತಿದ್ದೀರಿ. ಅದೇ ರೀತಿಯಾಗಿ ಹಿ ಶಿ ಇಟ್ಟನ್ನು ಯೂಸ್ ಮಾಡಿದರೆ ಹಿ ಈಸ್, ಯಾವಾಗಲೂ ಹಿ ಮುಂದೆ ಈಸ್ ಅಂತ ಬರುತ್ತೆ. ಹಿ ಈಸ್ ಸಿಂಗಿಂಗ್, ಅವನು ಹಾಡುತ್ತಿದ್ದಾನೆ. ಆಮೇಲೆ ಶಿ ಈಸ್ ಸಿಂಗಿಂಗ್, ಅವಳು ಹಾಡುತ್ತಿದ್ದಾಳೆ. ಇಟ್ ಈಸ್ ಸಿಂಗಿಂಗ್, ಅದು ಹಾಡುತ್ತಿದೆ ಅಥವಾ ಇದು ಹಾಡುತ್ತಿದೆ ಅಂತ ಅರ್ಥ ಆಗುತ್ತೆ. ಆಮೇಲೆ ಲಾಸ್ಟ್ಗೆ ದೇ ಆರ್ ಸಿಂಗಿಂಗ್. ಹೌದಾ, ಇದೇ ರೀತಿಯಾಗಿ ನಾವು ಸಾಕಷ್ಟು ಎಕ್ಸಾಂಪಲ್ಸನ್ನು ತೊಗೊಂಡು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಡೂ ಅಂತ ತೊಗೊಂಡ್ರೆ ಐ ಆಮ್ ಡೂಯಿಂಗ್ ಅಂತ ಬರುತ್ತೆ. ಅದೇ ರೀತಿಯಾಗಿ ವಿ ಅಂತ ತೊಗೊಂಡ್ರೆ ವಿ ಆರ್ ಡೂಯಿಂಗ್. ಸಾಕಷ್ಟು ನಾವು ಎಕ್ಸಾಂಪಲ್ಸನ್ನು ತೊಗೊಂಡು ಮಾಡಬೇಕು. ಅದೇ ರೀತಿ ಇಲ್ಲಿ ಗಮನಿಸಬೇಕಾದ ಅಂಶ ಏನಂತಂದರೆ ಐ ಎನ್ ಜಿ ಫಾರ್ಮನ್ನು ಯಾವಾಗಲೂ ಯೂಸ್ ಮಾಡಬೇಕು. ಅದೇ ರೀತಿಯಾಗಿ ಐ ಮುಂದೆ ಆ್ಯಮ್ ಅಂತ ಯೂಸ್ ಮಾಡಬೇಕು. ವಿ ಮುಂದೆ ವಿ, ಯು ಮತ್ತು ಯು, ಅದೇ ರೀತಿಯಾಗಿ ದೇ, ಇದ್ರ ಕಾಮನ್ ಆಗಿ ಆರ್ ಅಂತ ಯೂಸ್ ಆಗುತ್ತೆ. ಆಮೇಲೆ ಹಿ ಶಿ ಇಟ್ಗೆ ಈಸ್ ಅಂತ ಯೂಸ್ ಆಗುತ್ತೆ. ನಾವು ಲೆಟ್ ಅಸ್ ಸ್ಟಡಿ ಅಬೌಟ್ ದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಈ ಟೆನ್ಸನ್ನು ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ ಯಾವಾಗ ಒಂದು ವರ್ಕು ಮುಗಿದಿರುತ್ತೆ, ವೆನ್ ವರ್ಕ್ ಈಸ್ ಡನ್ ದೆನ್ ವಿ ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಫಾರ್ ದಿಸ್ ಟೆನ್ಸ್ ವಿ ಯೂಸ್ ಹ್ಯಾವ್ ಆ್ಯಂಡ್ ಹ್ಯಾಸ್. ಈ ಹ್ಯಾವ್ ಮತ್ತು ಹ್ಯಾಸನ್ನು ಈ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಮೊದಲಿಗೆ ಹ್ಯಾವನ್ನು ಯಾವುದ್ರ ಮುಂದೆ ಯೂಸ್ ಮಾಡ್ತೀವಿ ಅಂತಂದರೆ ಐ ಮುಂದೆ ಯೂಸ್ ಮಾಡ್ತೀವಿ, ಐ ಹ್ಯಾವ್. ಆಮೇಲೆ ವಿ ಮುಂದೆ ಕೂಡ ನಾವು ಏನು ಯೂಸ್ ಮಾಡ್ತೀವಿ, ಹ್ಯಾವ್ ಅನ್ನೋದು ಯೂಸ್ ಮಾಡ್ತೀವಿ. ಆಮೇಲೆ ಅದೇ ರೀತಿಯಾಗಿ ಯು ನೀನು, ಯು ನೀವು, ಇದ್ರ ಮುಂದೆ ಕೂಡ ನಾವು ಏನನ್ನು ಯೂಸ್ ಮಾಡ್ತೀವಿ ಅಂತಂದರೆ ಹ್ಯಾವನ್ನು ಯೂಸ್ ಮಾಡ್ತೀವಿ. ಹಾಗಾದರೆ ಈ ಹ್ಯಾಸನ್ನು ಎಲ್ಲಿ ಯೂಸ್ ಮಾಡಬೇಕು? ಹ್ಯಾಸನ್ನು ಹಿ ಶಿ ಇಟ್ ಮುಂದೆ ನಾವು ಈ ಮೂರಕ್ಕೂ ಕಾಮನ್ ಆಗಿ ನಾವು ಹ್ಯಾಸನ್ನು ಯೂಸ್ ಮಾಡ್ತೀವಿ, ಹ್ಯಾಸ್. ಅದೇ ರೀತಿಯಾಗಿ ದೇ ಮುಂದೆ ಕೂಡ ನಾವು ಏನನ್ನು ಯೂಸ್ ಮಾಡ್ತೀವಿ, ಈ ಹ್ಯಾವನ್ನು ಯೂಸ್ ಮಾಡ್ತೀವಿ. ಈಗ ನಮಗೊಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಏನಂತ ಅಂತಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸು ಆಲ್ರೆಡಿ ಮುಗಿದಿದೆ. ಅದೇ ರೀತಿಯಾಗಿ ಇನ್ನೊಂದು ಟೆನ್ಸ್ ಬರುತ್ತೆ, ಅಂದರೆ ಪಾಸ್ಟ್ ಟೆನ್ಸಲ್ಲಿ ಬರುತ್ತೆ. ಪಾಸ್ಟ್ ಸಿಂಪಲ್ ಪಾಸ್ಟ್ ಅಂತ ಬರುತ್ತೆ. ಸಿಂಪಲ್ ಪಾಸ್ಟ್ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಎರಡೂ ಒಂದೇ ಥರ ಅರ್ಥ ಕೊಡುತ್ತೆ. ಹಾಗಾದರೆ ಇದ್ರ ಮಧ್ಯೆ ಏನು ಡಿಫ್ರೆನ್ಸ್ ಇದೆ ಅಂತಂದರೆ ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸು ಯಾವ ಟೈಮಲ್ಲಿ ಮುಗಿದಿದೆ, ಡೆಫಿನೆಟ್ ಟೈಮ್ ಅನ್ನೋದು ಇದಕ್ಕೆ ಇರಲ್ಲ. ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ಗೆ ಏನಿರಲ್ಲ, ಡೆಫಿನೆಟ್ ಟೈಮ್ ಅಂತ ಯಾವುದೂ ಇರಲ್ಲ. ಆಲ್ರೆಡಿ ಮುಗಿದೋಗಿರುತ್ತೆ, ಈಗ ಜಸ್ಟ್ ಮುಗೀತು ಈ ಥರ ಅಂತಿರ್ತಾರೆ. ಡೆಫಿನೆಟ್ ಟೈಮ್ ಅನ್ನೋದು ಇರಲ್ಲ. ಆದರೆ ಈ ಸಿಂಪಲ್ ಫಾಸ್ಟ್ ಇದೆಯಲ್ಲ, ಇದಕ್ಕೆ ಟೈಮ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್, ಅವನು 7 ಗಂಟೆಗೆ ಕೆಲಸವನ್ನು ಮುಗಿಸಿದ, ಅವನು 6 ಗಂಟೆಗೆ ಬಂದನು, ಅವನು ಶನಿವಾರ ಬಂದನು. ಈ ರೀತಿಯಾಗಿ ನಾವು ಸಿಂಪಲ್ ಪಾಸ್ಟನ್ನು ಒಂದು ಡೆಫಿನೆಟ್ ಟೈಮ್ ಮುಖಾಂತರ ನಾವು ಇದನ್ನ ಹೇಳ್ತೀವಿ. ಆದರೆ ಇದು ಆಗಲ್ಲ. ಹಿ ಹ್ಯಾಸ್ ಡನ್ ದ ವರ್ಕ್ ಜಸ್ಟ್ ನೌ, ಹಿ ಹ್ಯಾಸ್ ಡನ್ ದ ವರ್ಕ್, ಈ ಥರ ನಾವು ಹೇಳ್ತೀವಿ. ಈಗ ಆಲ್ರೆಡಿ ಹೇಳಿದ ಹಾಗೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ಗೆ ನೋ ಡೆಫಿನೆಟ್ ಟೈಮ್, ಅಂದರೆ ಇದಕ್ಕೆ ಟೈಮ್ ಅನ್ನೋದು ಇರಲ್ಲ. ಡೆಫಿನೆಟ್ ಟೈಮ್ ಯಾವಾಗ ಈ ಒಂದು ಕೆಲಸ ಮುಗಿದಿದೆ ಅನ್ನೋದು ಇರಲ್ಲ. ಅದೇ ರೀತಿಯಾಗಿ ಸಿಂಪಲ್ ಪಾಸ್ಟ್ ಟೆನ್ಸ್ಗೆ ಡೆಫಿನೆಟ್ ಟೈಮನ್ನು ಯೂಸ್ ಮಾಡ್ತೀವಿ. ಡೆಫಿನೆಟ್ ಟೈಮ್ ಅಂತಂದರೆ ನಾವು ಡೆಫಿನೆಟಾಗಿ ಒಂದು ಟೈಮನ್ನು ಹೇಳ್ತಿರ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್ 7 AM, ಲಾಸ್ಟ್ ವೀಕ್, ಸ್ಯಾಟರ್ಡೇ, ಈ ರೀತಿಯಾಗಿ ನಾವು ಯೂಸ್ ಮಾಡ್ತೀವಿ. ಆದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ಗೆ ಈ ರೀತಿ ಯಾವುದೇ ತರಹದ ಡೆಫಿನೆಟ್ ಟೈಮ್ ಅನ್ನೋದು ಇರಲ್ಲ. ಹಾಗಾದರೆ ನಾವು ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ಗೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸನ್ನು ನೋಡೋಣ. ಈಗ ಐ ಅಂತ ತಗೊಂಡೆ, ಐ ಹ್ಯಾವ್ ರೆಡ್. ಈ ರೆಡ್ ಅಂತ ಎಲ್ಲಿಗೆ ಬಂತು? ಪಾಸ್ಟ್ ಪಾರ್ಟಿಸಿಪಲ್, ಅಂದರೆ
ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮನ್ನು ನಾವು ಇಲ್ಲಿ ಯೂಸ್ ಮಾಡಬೇಕು. ಅದೇ ರೀತಿಯಾಗಿ ವಿ ಹ್ಯಾವ್ ರೆಡ್, ನಾವು ಓದಿದ್ದೀವಿ, ನಾನು ಓದಿದೆ, ಈ ರೀತಿಯಾಗಿ ಅರ್ಥ ಕೊಡುತ್ತೆ. ಅದೇ ರೀತಿಯಾಗಿ ಯು ಹ್ಯಾವ್ ರೆಡ್ ಅಂದರೆ ನಾನು ಓದಿದೆ. ಅದೇ ರೀತಿಯಾಗಿ ಯು ಹ್ಯಾವ್, ನೀವು ಓದಿದಿರಿ, ಯು ಹ್ಯಾವ್ ರೆಡ್. ಆಮೇಲೆ ಹೇಗೆ ಹಿ ಶಿ ಇಟ್, ಇದಕ್ಕೇನು ಬರುತ್ತೆ, ಮೂರಕ್ಕೂ ಕಾಮನ್ ಆಗಿ ಹ್ಯಾಸ್ ಅಂತ ಬರುತ್ತೆ. ಹ್ಯಾಸ್ ಅಂದರೆ ಹಿ ಹ್ಯಾಸ್ ರೆಡ್, ಅವನು ಓದಿದ. ಶಿ ಹ್ಯಾಸ್ ರೆಡ್ ಅಂದರೆ ಅವಳು ಓದಿದಳು. ಇಟ್ ಹ್ಯಾಸ್ ರೆಡ್, ಇದು ಓದಿತು. ಅದೇ ರೀತಿಯಾಗಿ ದೇ ಯಾವ ಬರುತ್ತೆ, ಹ್ಯಾವ್, ಕಾಮನ್ ಆಗಿ ನಮಗೆ ಹ್ಯಾವ್ ಬರುತ್ತೆ. ದೇ ಹ್ಯಾವ್ ರೆಡ್, ಅವರು ಓದಿದರು. ಇದು ಯಾವಾಗಲೂ ಈ ರೆಡ್ ಅನ್ನೋದಿದೆಯಲ್ಲ, ಇದು ಯಾವಾಗಲೂ ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ ಮೂರನೇ ಫಾರ್ಮ್ ಆಗಿರುತ್ತೆ. ನಾವು ಲೆಟ್ ಅಸ್ ಟೇಕ್ ಅನದರ್ ಎಕ್ಸಾಂಪಲ್. ನಾವು ಇನ್ನೊಂದು ಎಕ್ಸಾಂಪಲನ್ನು ತಗೊಂಡು ಇದನ್ನು ಸ್ಟಡಿ ಮಾಡೋಣ. ಈಗ ಸ್ಪೀಕ್ ದ ಪಾಸ್ಟ್ ಫಾರ್ಮನ್ನು ಬರ್ಕೊಂಡ್ರೆ ನಾವು ಸ್ಪೀಕ್, ಸ್ಪೋಕ್, ಸ್ಪೋಕನ್. ಹಾಗಾದರೆ ಈ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ನಾವು ಈ ಫಾರ್ಮನ್ನು ಯೂಸ್ ಮಾಡ್ತೀವಿ, ಸ್ಪೋಕನ್, ಹೌದಾ, ಥರ್ಡ್ ಫಾರ್ಮನ್ನು ಯೂಸ್ ಮಾಡ್ತೀವಿ. ಇದನ್ನು ನಾವು ಎಕ್ಸಾಂಪಲ್ಸ್ ಆಗಿ ನೋಡಿದರೆ ಐ ಹ್ಯಾವ್ ಸ್ಪೋಕನ್, ನಾನು ಮಾತನಾಡಿದೆ ಅಂದರೆ ಥರ್ಡ್ ಫಾರ್ಮನ್ನು ಯೂಸ್ ಮಾಡಬೇಕು. ಅದೇ ರೀತಿಯಾಗಿ ವಿ ಹ್ಯಾವ್ ಸ್ಪೋಕನ್, ನಾವು ಮಾತನಾಡಿದೆವು. ಇಲ್ಲಿಯೂ ಕೂಡ ನಾವು ಏನು ಮಾಡಿದ್ದೀವಿ, ಈ ಥರ್ಡ್ ಫಾರ್ಮನ್ನು ಯೂಸ್ ಮಾಡಿದ್ದೀವಿ. ಅದೇ ರೀತಿಯಾಗಿ ಯು ಹ್ಯಾವ್ ಸ್ಪೋಕನ್, ನೀನು, ಇದು ಸಿಂಗ್ಯುಲರ್, ನೀನು ಮಾತನಾಡಿದಿ. ಇಲ್ಲೂ ಕೂಡ ನಾವು ಥರ್ಡ್ ಫಾರ್ಮನ್ನು ಯೂಸ್ ಮಾಡಿದ್ದೀವಿ. ಅದೇ ರೀತಿಯಾಗಿ ಯುನ ಫ್ಲೂರಲ್ ಫಾರ್ಮ್ ಯಾವುದು, ನೀವು. ಈ ನೀವುಗೂ ಕೂಡ ನಾವು ಏನು ಮಾಡಬೇಕು, ಹ್ಯಾವನ್ನೇ ಬಳಸಬೇಕು. ಹ್ಯಾವ್ ಬಳಸಿ ನೆಕ್ಸ್ಟು ಥರ್ಡ್ ಫಾರ್ಮನ್ನು ಇಲ್ಲಿ ಯೂಸ್ ಮಾಡಬೇಕು, ಹೌದಾ. ಸಿಂಗ್ಯುಲರ್ಗೂ ಕೂಡ ಥರ್ಡ್ ಫಾರ್ಮನ್ನು ಅದೇ ರೀತಿಯಾಗಿ ಹ್ಯಾವ್ ಕೂಡ ಬರುತ್ತೆ. ಅದೇ ರೀತಿಯಾಗಿ ಫ್ಲೂರಲ್ಗೆ ಹ್ಯಾವ್ ಬಂದು ಆಮೇಲೆ ಥರ್ಡ್ ಫಾರ್ಮ್ ಆಫ್ ಸ್ಪೀಕನ್ನು ಬಳಸಬೇಕು. ಅದೇ ರೀತಿಯಾಗಿ ಹಿ ಶಿ ಇಟ್, ನಾವು ಆಲ್ರೆಡಿ ಹೇಳಿದ ಹಾಗೆ ಹಿ ಮುಂದೆ ಏನು ಬರುತ್ತೆ, ಹ್ಯಾವ್ ಬರಲ್ಲ, ಏನು ಬರುತ್ತೆ, ಹ್ಯಾಸ್ ಬರುತ್ತೆ. ಹ್ಯಾಸ್ ಸ್ಪೋಕನ್, ಹಿ ಹ್ಯಾಸ್ ಸ್ಪೋಕನ್ ಅಂದರೆ ಅವನು ಮಾತನಾಡಿದ. ಶಿ ಹ್ಯಾಸ್ ಸ್ಪೋಕನ್, ಅವಳು ಮಾತನಾಡಿದಳು. ಇಟ್ ಹ್ಯಾಸ್ ಸ್ಪೋಕನ್, ಅವಳು ಮಾತನಾಡಿದಳು. ಇಲ್ಲಿ ಹಿ ಶಿ ಇಟ್ಗೆ ಮಾತ್ರ ಏನು ಬರುತ್ತೆ, ಹ್ಯಾಸ್ ಬರುತ್ತೆ. ಉಳಿದವುಗಳಿಗೆ ಹ್ಯಾವ್ ಬರುತ್ತೆ. ಅದೇ ರೀತಿಯಾಗಿ ಇನ್ನೊಂದು ದೇ, ಅವರು ದೇ ಹ್ಯಾವ್ ಸ್ಪೋಕನ್, ಅವರು ಮಾತನಾಡಿದರು. ಇಲ್ಲಿ ನಾವು ಏನನ್ನು ಕಾಮನ್ನಾಗಿ ಯೂಸ್ ಮಾಡಿದ್ದೀವಿ, ಯಾವಾಗಲೂ ಥರ್ಡ್ ಫಾರ್ಮನ್ನು ಈ ಟೆನ್ಸಲ್ಲಿ ಯೂಸ್ ಮಾಡಬೇಕು. ನಾವು ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸನ್ನು ಸ್ಟಡಿ ಮಾಡೋಣ. ಇದರಲ್ಲಿ ನಾವು ಹ್ಯಾವ್ ಬೀನ್ ಮತ್ತು ಹ್ಯಾಸ್ ಬೀನ್ ಎನ್ನುವ ಎರಡು ಪದಗಳನ್ನು ಯೂಸ್ ಮಾಡ್ತೀವಿ. ಹಾಗಾದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ಗೂ ಮತ್ತು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ಗೂ ಏನು ವ್ಯತ್ಯಾಸ ಅಂತಂದರೆ, ಈ ಟೆನ್ಸ್ ಯಾವಾಗಲೂ ಪಾಸ್ಟಲ್ಲಿ ಸ್ಟಾರ್ಟ್ ಆಗುತ್ತೆ. ವರ್ಕು ಫಾಸ್ಟಲ್ಲಿ ಸ್ಟಾರ್ಟ್ ಆಗಿ ಅದು ಪ್ರೆಸೆಂಟ್ಗಲ್ಲೂ ಇರುತ್ತೆ, ಆಮೇಲೆ ಅದು ಫ್ಯೂಚರಲ್ಲೂ ಕಂಟಿನ್ಯೂ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಆ ಟೈಮಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸನ್ನು ಯೂಸ್ ಮಾಡಬೇಕು. ಹಾಗಾದರೆ ಯಾವ ರೀತಿಯಾಗಿ ಅಂತಂದರೆ, ರಾಮ್, ಒಂದು ಎಕ್ಸಾಂಪಲ್ ತೊಗೊಂಡು ಹೇಳಬೇಕು ಅಂದರೆ, ರಾಮ್ ಹ್ಯಾವ್ ಬೀನ್ ಕಮಿಂಗ್ ಸಿನ್ಸ್ ಲಾಸ್ಟ್ ವೀಕ್ ಅಂದರೆ ರಾಮ್ ಅನ್ನೋನು ಏನು ಮಾಡ್ತಿದ್ದಾನೆ, ಲಾಸ್ಟ್ ವೀಕ್ ಅಂತಂದರೆ ಪಾಸ್ಟಿಂದ ಬರ್ತಿದ್ದಾನೆ, ಇವಾಗಲೂ ಬರ್ತಿದ್ದಾನೆ, ಆಮೇಲೆ ಮುಂದೆ ಕೂಡ ಅವನು ಏನು ಮಾಡ್ತಾನೆ, ಬರ್ತಾನೆ ಅಂತ ಅರ್ಥ. ಅಂದರೆ ಈ ಒಂದು ಆ್ಯಕ್ಷನ್ನು ಫಾಸ್ಟಲ್ಲಿ ಸ್ಟಾರ್ಟ್ ಆಗಿದೆ, ಪಾಸ್ಟಲ್ಲಿ ಸ್ಟಾರ್ಟ್ ಆಗಿ ಪ್ರೆಸೆಂಟ್ಗೂ ಕಂಟಿನ್ಯೂ ಆಗಿ ಮುಂದೆ ಫ್ಯೂಚರಲ್ಲೂ ಕಂಟಿನ್ಯೂ ಆಗೋ ಸಾಧ್ಯತೆ ಇರುತ್ತೆ. ಆ ಟೈಮಲ್ಲಿ ನಾವು ಯಾವ ಟೆನ್ಸನ್ನು ಯೂಸ್ ಮಾಡಬೇಕು, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸನ್ನು ಯೂಸ್ ಮಾಡಬೇಕು.
ಇಲ್ಲ ಅಂತಂದರೆ ಇವಾಗ ಸದ್ಯದಲ್ಲೇ ಸ್ಟಾರ್ಟ್ ಆಗಿ ಇವಾಗ ಕಂಟಿನ್ಯೂ ಆಗ್ತಿದೆ ಅಂತಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ ಹಾಗೆ ಆ ಟೆನ್ಸನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಹಾಗಾದರೆ ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಐ ಮುಂದೆ ನಾವು ಏನನ್ನು ಬಳಸಬೇಕು? ಹ್ಯಾವ್ ಬೀನನ್ನು ಬಳಸಬೇಕು. ಹ್ಯಾವ್ ಬೀನನ್ನು ಬಳಸ್ಕೊಂಡು ಫಾರ್ ಎಕ್ಸಾಂಪಲ್ ನಾವು ರೈಟ್ ಅನ್ನೋ ಒಂದು ವರ್ಬನ್ನು ತಗೊಂಡ್ರೆ ರೈಟಿಂಗ್ ಅಂತ ಬರುತ್ತೆ. ಇಲ್ಲೂ ಕೂಡ ING ಫಾರ್ಮ್ ಬರುತ್ತೆ. ಐ ಹ್ಯಾವ್ ಬೀನ್ ರೈಟಿಂಗ್ ಅಂತ ಬರುತ್ತೆ. ಅಂದರೆ ಇಷ್ಟೇ ಹೇಳಿದರೂ ಕೂಡ ನಾವು ಇದನ್ನ ಫಾಸ್ಟಲ್ಲಿ ಸ್ಟಾರ್ಟ್ ಮಾಡಿ ಇವಾಗ ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಫಾರ್ ಎಕ್ಸಾಂಪಲ್ ಇದನ್ನ ಯಾವಾಗ ಬಳಸ್ತಾರೆ ಅಂತಂದರೆ ಒಂದು ಬುಕ್ಕಲ್ಲಿ ಬರೀತಾರಲ್ಲ ಅದರಲ್ಲಿ ಬಳಸ್ತಾರೆ. ಲಾಸ್ಟ್ ವೀಕ್ ಅವನು ಬುಕ್ಕನ್ನು ಸ್ಟಾರ್ಟ್ ಮಾಡಿದ, ಇನ್ನೂ ಬರೀತಿದ್ದಾನೆ, ಆಮೇಲೆ ಮುಂದೇನೂ ಬರೀತಾನೆ ಅನ್ನೋ ಈ ರೀತಿಯಾಗಿ ನಾವು ಹೇಳೋಕ್ಕೆ ಈ ಟೆನ್ಸನ್ನು ಯೂಸ್ ಮಾಡ್ತೀವಿ. ಆಮೇಲೆ ವಿ ಮುಂದೆ ಕೂಡ ನಾವು ಹ್ಯಾವನ್ನು ಬಳಸಬೇಕು. ಹ್ಯಾವ್ ಬೀನ್ ರೈಟಿಂಗ್, ನಾವು ಬರೆಯುತ್ತಿದ್ದೇವೆ. ಇದು ಹಿಂದಿನ ಅರ್ಥ ಏನು ಕೊಡುತ್ತೆ? ಲಾಸ್ಟ್ ವೀಕಿಂದ ಬರೀತಿದ್ದಾರೆ ಅಂತ ಅರ್ಥ ಕೊಡುತ್ತೆ. ಅದೇ ರೀತಿಯಾಗಿ ಯು, ನೀನು ಮತ್ತು ನೀವು, ಇವೆರಡಕ್ಕೂ ಕೂಡ ನಾವು ಏನು ಬಳಸಬೇಕು? ಹ್ಯಾವ್ ಬೀನ್ ರೈಟಿಂಗ್ ಅಂತ ಬಳಸಬೇಕು. ನೀನು ಬರೆಯುತ್ತಿದ್ದೀಯಾ, ನೀವು ಬರೆಯುತ್ತಿದ್ದೀರಿ. ಅದೇ ರೀತಿಯಾಗಿ ಯು ಹ್ಯಾವ್ ಬೀನ್ ರೈಟಿಂಗ್, ನೀವು ಬರೆಯುತ್ತಿದ್ದೀರಿ ಅನ್ನೋ ಅರ್ಥ ಬರುತ್ತೆ. ಆಮೇಲೆ ಹೀ ಹ್ಯಾಸ್, ಇಲ್ಲಿ ನೋಡಿ ಹ್ಯಾಸ್ ಅಂತ ಬರುತ್ತೆ. ಹೀ ಮುಂದೆ ಹ್ಯಾಸ್ ಬೀನ್, ಇದು ಸೇಮ್ ಉಳಿತೆ. ಆದರೆ ಹ್ಯಾವ್ ಇದ್ದದ್ದು ಏನಾಗುತ್ತೆ? ಹೀ ಮುಂದೆ ಹ್ಯಾಸ್ ಅಂತ ಆಗುತ್ತೆ. ಇದು ಬೀನ್ ಎಲ್ಲಕ್ಕೂ ಸೇಮ್ ಆಗಿ ಉಳಿಯುತ್ತೆ. ಹೀ ಹ್ಯಾಸ್ ಬೀನ್ ರೈಟಿಂಗ್, ಅವನು ಬರೆಯುತ್ತಿದ್ದಾನೆ ಅಂತ ಬರುತ್ತೆ. ಅದೇ ರೀತಿಯಾಗಿ ಶಿ ಮುಂದೆ ಕೂಡ ಸೇಮ್ ಹ್ಯಾಸ್ ಅಂತ ಬಳಸಬೇಕು. ಬೀನ್ ರೈಟಿಂಗ್, ಶಿ ಹ್ಯಾಸ್ ಬಿನ್ ರೈಟಿಂಗ್, ಅವಳು ಕೂಡ ಬರೆಯುತ್ತಿದ್ದಾಳೆ. ಆಮೇಲೆ ಇಟ್ ಹ್ಯಾಸ್ ಬೀನ್ ರೈಟಿಂಗ್, ಅದು ಬರೆಯುತ್ತಿದೆ. ಹೌದಾ? ಈ ಟೆನ್ಸ್ಗೂ ಮತ್ತು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ಗೂ ಏನು ವ್ಯತ್ಯಾಸ ಅಂತ ಗೊತ್ತಾಯ್ತಲ್ಲ? ಈ ರೀತಿಯಾಗಿ ನಾವು ಈ ಟೆನ್ಸನ್ನು ಯೂಸ್ ಮಾಡ್ತೀವಿ. ಇನ್ನೊಮ್ಮೆ ಗಮನಿಸಿ, ಈ ಟೆನ್ಸ್ ಯಾವಾಗಲೂ ಫಾಸ್ಟಲ್ಲಿ ಶುರುವಾಗಿ ವರ್ಕ್ ಸ್ಟಾರ್ಟೆಡ್ ಇನ್ ದ ಫಾಸ್ಟ್ ಆ್ಯಂಡ್ ನೌ ಇಟ್ ಈಸ್ ಕಂಟಿನ್ಯೂಯಿಂಗ್ ಆ್ಯಂಡ್ ಇಟ್ ವಿಲ್ ಕಂಟಿನ್ಯೂ ಇನ್ ಫ್ಯೂಚರ್ ಆಲ್ಸೋ. ಇದು ಫ್ಯೂಚರಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ. ಈ ರೀತಿಯಾಗಿ ಹೇಳೋದಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ವಿದ್ಯಾರ್ಥಿಗಳೇ, ನಾವು ಇಲ್ಲಿಯ ತನಕ ಪ್ರೆಸೆಂಟ್ ಟೆನ್ಸಲ್ಲಿ 4 ವಿಧಗಳ ಟೆನ್ಸ್ಗಳನ್ನು ನೋಡಿದ್ವಿ. ಹೌದು, ಫಸ್ಟ್ ಒನ್ನು ಸಿಂಪಲ್ ಪ್ರೆಸೆಂಟ್, ಸೆಕೆಂಡ್ ಒನ್ ಈಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಥರ್ಡ್ ಒನ್ ಈಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆ್ಯಂಡ್ ಲಾಸ್ಟ್ ಒನ್ ಈಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈ ಎಲ್ಲ ಟೆನ್ಸ್ಗಳನ್ನ ನಾವು ಸವಿವರವಾಗಿ ನೋಡಿದ್ವಿ. ನೀವು ಎಲ್ಲ ಅರ್ಥೈಸಿಕೊಂಡಿದ್ದೀರಿ ಎಂದು ಭಾವಿಸುತ್ತಾ ನೀವು AB ಮ್ಯಾಥ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಇರಲಿ ಅಂತ ಹೇಳ್ತಾ ಅಲ್ಲಿವರೆಗೆ ನಾವು ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ನಾವು ಪಾಸ್ಟ್ ಟೆನ್ಸ್ ಬಗ್ಗೆ ಸ್ಟಡಿ ಮಾಡೋಣ. ನಮಸ್ಕಾರ.